ಪೃಥ್ವಿ, ಒಂದ್ ನಿಮಿಷ ಗಾಡಿ ನಿಲ್ಸು. ಯಾಕೆ ಜನನಿ, ಏನಾಯ್ತು? ಹೋಗೋಣ ಅಂದಿದ ತಕ್ಷಣ ಎಲ್ಲಿಗೆ ಏನು ಅಂತ ಒಂದ್ ಮಾತು ಕೇಳ್ದೆ ತಕ್ಷಣ ನನ್ ಜೊತೆ ಬಂದ್ಬಿಟ್ಟಿಯಲ್ಲ ಪೃಥ್ವಿ. ಅಷ್ಟೊಂದು ನಂಬಿಕೆನ ನನ್ ಮೇಲೆ. ಆ ಒಂದು ವಿಷಯದಿಂದ ತಾನೇ ಜನನಿ ನಾವಿಬ್ರು ಒಟ್ಟಿಗೆ ಜೊತೆಲಿರೋದು. ಬರ್ತಾ ಬರ್ತಾ ಚೆನ್ನಾಗಿ ಮಾತಾಡೋದನ್ನೇ ಕಲ್ತ್ಬಿಟ್ಟೆ. ಸ್ಕೂಲ್ಗೆ ಹೋಗುವಾಗ ಟೀಚರ್ ಹೇಳ್ಕೊಡೋದು ಯಾವುದು ನನ್ನ ತಲೆಗೆ ಹೋಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ಬಿಟ್ಟೆ. ಆದರೆ ಜೀವನದಲ್ಲಿ ಎದ್ದು ಬಿದ್ದು ಕಷ್ಟಪಟ್ಟು ಅನುಭವ ಅನ್ನೋ ಟೀಚರ್ ತಲೆ ಮೇಲೆ ಓಡ್ದು ಹೇಳ್ಕೊಟ್ಟಾಗ ಎಲ್ಲ ಚೆನ್ನಾಗಿ ಅರ್ಥ ಆಗೋಯ್ತು ಜನನಿ. ಸ್ವಲ್ಪ ಅತಿಯಾಗೇ ಮಾತಾಡ್ತಿದ್ದೀನಲ್ವಾ? ಸರಿ, ಇವಾಗ ಕೇಳ್ತಿದ್ದೀನಿ, ಹೇಳು, ನಾವೆಲ್ಲಿಗೆ ಹೋಗ್ತಿದ್ದೀವಿ? ಅಯ್ಯೋ, ಇದನ್ನ ನಂಬಿಕೆ ಇಲ್ಲದೆ ಕೇಳ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನನಗೂ ಗೊತ್ತಾದ್ರೆ ನಾನೇನಾದ್ರೂ ಐಡಿಯಾ ಕೊಡ್ಬೋದೇನೋ ಅಂತ ಅಷ್ಟೇ. ಪೃಥ್ವಿ, ಈ ಜೀವನನ್ನ ಮೀಟ್ ಮಾಡ್ಬೇಕು ಅಂತ ನಾವ್ ಮಾತಾಡ್ತಿದ್ವಲ್ಲ, ಅದಕ್ಕೂ ಮುಂಚೆ ಒಂದ್ ಇಂಪಾರ್ಟೆಂಟ್ ವರ್ಕ್ ಇದೆ. ಈ ಜೀವನಂದ್ ಯಾರು, ಇವನ್ ಬ್ಯಾಕ್ಗ್ರೌಂಡ್ ಏನು? ಧರ್ಮರಾಜ್ ಆಸ್ತಿನ ಇವನ್ ಯಾಕೆ ತಗೋಬೇಕು ಅಂತ ನೋಡ್ತಿದ್ದಾನೆ. ಇಷ್ಟಕ್ಕೂ ಮನೇಲಿ ನಡೆಯೋ ಎಲ್ಲ ವಿಚಾರನ ಅವನಿಗೆ ಗೊತ್ತಾಗ್ತಿದೆ. ಅವ್ನ್ ನಿಜವಾದ ಉದ್ದೇಶ ಏನು ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಅವ್ನ್ ಮಾಡ್ತಾ ಇರೋ ಈ ವಿಷಯನೆಲ್ಲ ನಾವು ಮೊದಲು ತಿಳ್ಕೋಬೇಕು. ಆದ್ರೆ ಅವನ್ನ ಮೀಟ್ ಮಾಡ್ಬೇಕು ಅಂತ ಅದಕ್ಕೆ ಜೊತೆ ಹೇಳ್ತಿದಲ್ಲ. ಹೌದು, ಹೋಗ್ಬೇಕು ಪೃಥ್ವಿ. ಅದಕ್ಕೂ ಮುಂಚೆ ಅವನ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಆದ್ರೆ ಅವನ ಬಗ್ಗೆ ನಮ್ಗೇನು ಗೊತ್ತಿಲ್ವಲ್ಲ. ಇಲ್ಲ ಪೃಥ್ವಿ, ಇಷ್ಟು ದಿನ ನಾವ್ ಈ ವಿಷಯನ ಎಮೋಷನಲ್ ಆಗಿ ಅಪ್ರೋಚ್ ಮಾಡ್ತಿದ್ವಿ. ನಮ್ಗಿದ್ದಿದ್ ಕೋಪ, ಕನ್ಫ್ಯೂಷನ್ಸ್ ಎಲ್ಲ ಸೇರಿ ನಮ್ ಬುದ್ಧಿಗೆ ಮಂಕ್ ಬಡ್ದಿತ್ತು. ಆದ್ರೆ ಈಗ ಅದೆಲ್ಲ ಬಿಟ್ಟು ಸರಿಯಾಗಿ ಯೋಚನೆ ಮಾಡಿ ನೋಡ್ದಾಗ ಅವನ್ ದಾರಿಲೇ ಹೋಗಿ ಅವನಿಗೆ ತಿರುಗೇಟ್ ಕೊಡ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಅವನ ಬಗ್ಗೆ ನಾವ್ ಹೆಂಗ್ ತಿಳ್ಕೊಳ್ಳೋದು? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಪೃಥ್ವಿ. ಅವನಿಗೆ ಅಂತ ಒಂದು ಗ್ಯಾಂಗ್ ಇದೆ ಅಲ್ಲ, ಬಟ್ ಆ ಗ್ಯಾಂಗಲ್ಲಿರೋರು ಯಾರೂ ಬಾಯ್ ಬಿಡಲ್ಲ. ಅದಕ್ಕೆ ಬೇರೆ ಒಬ್ರನ್ನ ನೋಡಿ ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ.